ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸ್ಟಾಪ್. ಒಂದು ಸಲ ಶಿವ ನಂದಿನ ಕರೆದ್ಬಿಟ್ಟು ಒಂದು ಚಾಲೆಂಜ್ನ ಕೊಡ್ತಾರಂತೆ. ಒಂದು ದಿನ ನೀನು ಯಾರ ಮೇಲೂ ಕೂಡ ಕಂಪ್ಲೇಂಟ್ ಮಾಡ್ದಂಗೆ ಇರಬೇಕು ಅಂತ. ಎಷ್ಟೇ ಕಷ್ಟ ಕೊಟ್ಟರು ಸರಿ, ಅವ್ರು ನಿಂಗೆ ಏನೇ ತೊಂದರೆ ಕೊಟ್ಟರು ಸರಿ, ನೀವು ಅವ್ರ ಮೇಲೆ ರಿಯಾಕ್ಟ್ ಮಾಡಬಾರ್ದು, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು ಅಂತ ಹೇಳ್ತಾರಂತೆ. ಆಗ ನಂದಿ ಶಿವನ ಕೇಳ್ತಾರಂತೆ, ಸರಿ ಆಯಿತು, ನಾನು ಈ ಥರ ಮಾಡೋದ್ರಿಂದ ನನಗೇನು ಗೊತ್ತಾಗುತ್ತೆ, ಅದರಿಂದ ನಿಮಗೇನು ತಿಳಿಯುತ್ತೆ ಅಂತ ಹೇಳ್ತಾನಂತೆ. ಅದಕ್ಕೆ ಶಿವ ಹೇಳ್ತಾರಂತೆ, ನೀನು ಯಾರ ಮೇಲೂ ಕಂಪ್ಲೇಂಟ್ ಮಾಡದೆ ಹೋದರೆ, ಯಾರ ಮೇಲೂ ರಿಯಾಕ್ಟ್ ಮಾಡದೆ ಹೋದಾಗ ನಿನಗೆ ಗೊತ್ತಾಗುತ್ತೆ ಆ ಸಿಚುವೇಶನಿಂದ ನಿನಗೆ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಅಥವಾ ನೀನು ರಿಯಾಕ್ಟ್ ಮಾಡಿದ್ರಿಂದಾಗಿ ಆ ಪ್ರಾಬ್ಲಮ್ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದು. ಇದರ ಸಾರಾಂಶ ಇಷ್ಟೇ ಸ್ನೇಹಿತರೆ. ಎಷ್ಟೋ ಸಲ ಕೆಲವು ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತಾನೆ ಇರ್ತವೆ. ಅದು ಸ್ಮೂತಾಗಿ ಹೋಗ್ಬಿಡುತ್ತೆ ಯಾವಾಗ ಅಂದರೆ ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡದೇ ಇದ್ದಾಗ. ವೆನ್ ವಿ ರಿಯಾಕ್ಟ್, ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದಾಗ ಅದು ಪ್ರಾಬ್ಲಮ್ಮು ಎಕ್ಸ್ಟ್ರಾ ಇನ್ನೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ, ಅದು ದೊಡ್ಡದಾಗತ್ತೆ. ಸೊ ಇದೇ ಈ ಕಥೆಯ ಸಾರಾಂಶ. ಆದಷ್ಟು ಸಿಚುವೇಶನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡೋಣ, ರಿಯಾಕ್ಟ್ ಮಾಡೋದನ್ನ ಕಡಿಮೆ ಮಾಡೋಣ. ಆಗ ಪ್ರಾಬ್ಲಮ್ ಕೂಡ ನಮ್ಮ ಜೀವನದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ಕಥೆನ ಮುಗಿಸ್ತೀನಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.